ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬಾಡಿ ವೈಟ್ನಿಂಗ್ ಸೋಪ್ ನ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಸೋಪ್ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನೇಮ್ ಅಲ್ಲ ಇದೆ ನಿಮ್ಮ ಬಾಡಿ ವೈಟ್ನಿಂಗ್ ಆಗುತ್ತೆ ಅಂತ ಹೇಳಿ. ಬರೀ ವೈಟ್ನಿಂಗ್ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲ, ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಬೆನಿಫಿಟ್ ಗಳು ಕೂಡ ಸಿಗುತ್ತೆ ಒಂದು ಸೋಪ್ ನೀವು ಯೂಸ್ ಮಾಡೋದ್ರಿಂದ. ಎವ್ರಿ ಡೇ ನೀವು ಈ ಸೋಪ್ ನ ಯೂಸ್ ಮಾಡಬಹುದು. ತುಂಬಾನೇ ಕಡಿಮೆ ಪ್ರೈಸ್ ಸಿಗುತ್ತೆ. ಸುಮಾರು ಜನ ಕೇಳ್ತಾನೆ ಇರ್ತೀರಾ, ಮ್ಯಾಮ್ ಸ್ವಲ್ಪ ಕಡಿಮೆ ಪ್ರೈಸ್ ಅಲ್ಲಿ ಮತ್ತೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತ ಒಂದು ಸೋಪ್ ತಿಳಿಸ್ಕೊಡಿ ಅಂತ ಹೇಳಿ. ಮತ್ತೆ ಈ ಸೋಪ್ 2 in 1 ಕೂಡ ಹೌದು. ಓಕೆನಾ, ನೀವು ಫೇಸ್ಗೂ ಕೂಡ ಯೂಸ್ ಮಾಡಬಹುದು ಅಂಡ್ ಬಾಡಿಗೂ ಕೂಡ ಯೂಸ್ ಮಾಡಬಹುದು. ತುಂಬಾ ಚೆನ್ನಾಗಿ ನಿಮ್ಗೆ ಬೆನಿಫಿಟ್ ಕೊಡುತ್ತೆ ಅಂಡ್ ಆಲ್ಸೋ ನಿಮ್ಮ ಸ್ಕಿನ್ ವೈಟ್ನಿಂಗ್ ಕೂಡ ಆಗುತ್ತೆ. ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂಡ್ ಹೇಗ್ ಯೂಸ್ ಮಾಡಬೇಕು, ಯಾರಿಗೆ ಸೂಟ್ ಆಗುತ್ತೆ ಯಾರಿಗೆ ಸೂಟ್ ಆಗೋದಿಲ್ಲ, ಎಲ್ಲಿ ಸಿಗುತ್ತೆ ಎಲ್ಲದು ಫುಲ್ ಡೀಟೇಲ್ಸ್ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬೇಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಹಾಗಾದ್ರೆ ಇವತ್ತಿನ ವಿಡಿಯೋನ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತ ಒಂದು ಬಾಡಿ ವೈಟ್ನಿಂಗ್ ಸೋಪ್ ಯಾವುದು ಅಂತ ಹೇಳಿದ್ರೆ ಫಿಕ್ಸ್ಡರ್ಮಾ ಎಪಿಫೋಕಸ್ ಸೋಪ್ ಅಂತ ಹೇಳಿ ನೋಡ್ತಾ ಇದಿಲ್ವಾ ಪ್ಯಾಕೇಜಿಂಗ್. ಈ ರೀತಿನಲ್ಲಿರುತ್ತೆ. ಇದು ಫಿಕ್ಸ್ಡರ್ಮಾ ಬ್ರ್ಯಾಂಡ್ ಸೋಪ್ ಇದು. ಓಕೆನಾ, ಪ್ಯಾಕೇಜಿಂಗ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಬಿಕಾಸ್ ನಿಮ್ಗೆ ಸುಮಾರು ಸಿಗಬಹುದು, ಫೇಕ್ ಅಲ್ಲೂ ಕೂಡ ಸಿಗಬಹುದು. ಹಾಗಾಗಿ ನಾನು ನಿಮ್ಗೆ ಪಿಕ್ ಕೂಡ ಹಾಕಿರ್ತೀನಿ ಈ ಸೋಪ್, ಮತ್ತೆ ಲಿಂಕ್ ಕೂಡ ಕೊಡ್ತೀನಿ ಒಂದು ಸೋಪ್ ಹೇಗೆ ನೀವು ತಗೊಳ್ಳೋದು ಅಂತ ಹೇಳಿ. ಈ ಸೋಪ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಫಸ್ಟ್ ಒನ್ ಬಂದು ನಿಮ್ಮ ಬಾಡಿ ವೈಟ್ನಿಂಗ್ ಆಗುತ್ತೆ. ಓಕೆನಾ, ಬಾಡಿ ವೈಟ್ನಿಂಗ್ ಆಗುತ್ತೆ ಅಂತ ಹೇಳಿದ್ರೆ ಸುಮ್ನೆ ಆಗ್ಬಿಡತ್ತಾ ಇಲ್ಲ. ನಿಮ್ಮ ಬಾಡಿನಲ್ಲಿ ಏನಾದ್ರು ಡೆಡ್ ಸ್ಕಿನ್ ಸೆಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಇದನ್ನ ಅಪ್ಲೈ ಮಾಡಿದಾಗ ನಿಮ್ಮ ಪೋಸ್ಟ್ ಒಳಗಡೆ ಡೀಪ್ ಆಗಿ ಅಬ್ಸರ್ವ್ ಆಗುತ್ತೆ, ಲೇಯರ್ ಒಳಗಡೆ ಅಬ್ಸರ್ವ್ ಆಗುತ್ತೆ. ಅವಾಗ ಅಲ್ಲಿ ಇದ್ದಂತಹ ಡರ್ಟ್ ಆಗಿರ್ಬೋದು, ಇಂಪ್ಯೂರಿಟೀಸ್ ಆಗಿರ್ಬೋದು, ಎಕ್ಸೆಸಿವ್ ಆಯಿಲ್ ಆಗಿರ್ಬೋದು, ಹೀಗೆ ನಿಮ್ಮ ಸ್ಕಿನ್ ಹಾಳು ಮಾಡ್ಲಿಕ್ಕೆ ಇರುವಂತಹ ಕೆಲವೊಂದು ಬ್ಯಾಕ್ಟೀರಿಯಾಸ್ ಗಳನ್ನೆಲ್ಲದೂ ಕೂಡ ಇದು ಕಿಲ್ ಮಾಡುತ್ತೆ. ಮತ್ತೆ ಎವ್ರಿ ಡೇ ನೀವು ಯೂಸ್ ಮಾಡ್ತಿದ್ದಾಗಲೂ ಕೂಡ ನಿಮ್ಗೆ ಆ ಒಂದು ಪ್ರಾಬ್ಲಮ್ಸ್ ಬರ್ತಾ ಇರೋ ಹಾಗೆ ಇದು ಪ್ರೊಟೆಕ್ಷನ್ ಕೊಡುತ್ತೆ. ಇದೊಂದ್ ರೀತಿ ನಿಮಗೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಆಗಿ ವರ್ಕ್ ಮಾಡುತ್ತೆ. ಅಂಡ್ ನೆಕ್ಸ್ಟ್ ಬಂದು ನಿಮ್ ಫೇಸ್ ಅಲ್ಲಿ ಏನಾದ್ರು ಅಥವಾ ನಿಮ್ಮ ಬಾಡಿನಲ್ಲಿ ಏನಾದ್ರು ಮೆಲಾಸ್ಮಾ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಅಥವಾ ಸ್ಕಾರ್ಸ್ ಗಳಾಗಿರ್ಬೋದು. ನೀವು ಹೇಳ್ತಿರ್ತೀರಲ್ಲ ಮ್ಯಾಮ್ ನಮ್ ಬ್ಯಾಕ್ ಅಲ್ಲಿ ಸ್ವಲ್ಪ ಅಂದ್ರೆ ಬೆನ್ನ ಹತ್ರ ಎಲ್ಲ ಸ್ವಲ್ಪ ಕಲೆಗಳಿದೆ, ಕೈಯಲ್ಲಿ ಸ್ವಲ್ಪ ಕಲೆಗಳಿದೆ, ಫೇಸ್ ಅಲ್ಲಿ ಕಲೆಗಳೆಲ್ಲ ಇದೆ ಅಂತ ಹೇಳ್ತಿರಲ್ವಾ. ಈ ಸೋಪ್ ಯೂಸ್ ಮಾಡೋದ್ರಿಂದ ಅದೆಲ್ಲದೂ ಕೂಡ ಫೇಡ್ ಆಗ್ತಾ ಬರುತ್ತೆ. ಆ ಕಲೆನೇ ಮಾಯ ಆಗತ್ತೆ ಅಂತಾನೆ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಬಂದು ಏಜ್ ಸ್ಪಾಟ್ಸ್. ಏನಾದ್ರು ಸ್ವಲ್ಪ ರಿಂಕಲ್ಸ್ ಆಗಿರ್ಬೋದು, ಫೈಲೆನ್ಸ್ ಆಗಿರ್ಬೋದು, ಸ್ವಲ್ಪ ಏಜ್ ಆಗಿರೋ ತರ ಏನಾದ್ರು ಕಾಣ್ತಿದೆ ನಿಮ್ಮ ಫೇಸ್ ಆಗಿರ್ಬೋದು ಅಥವಾ ಬಾಡಿ ಆಗಿರ್ಬೋದು. ರಿಂಕಲ್ಸ್ ಎಲ್ಲ ಬರ್ತಿದೆ ಅಂತ ಹೇಳಿದ್ರೆ ರೆಗ್ಯುಲರ್ ಆಗಿ ನೀವು ಯೂಸ್ ಮಾಡ್ತಾ ಇದ್ದಂಗೂ ಕೂಡ ಆ ರಿಂಕಲ್ಸ್ ಎಲ್ಲದೂ ಕೂಡ ಕಡಿಮೆ ಆಗ್ತಾ ಇರುತ್ತೆ. ಅಂದ್ರೆ ಶೋ ಆಗೋದಿಲ್ಲ, ಮಿನಿಮೈಸ್ ಆಗುತ್ತೆ ಅಂಡ್ ಬೇಗ ನಿಮ್ಗೆ ಬರ್ದಿರೋ ಹಾಗೆ ಪ್ರೊಟೆಕ್ಷನ್ ಕೊಡುತ್ತೆ. ಮತ್ತೆ ಸ್ಕಿನ್ ಲೇಯರ್ ಏನಾದ್ರು ಡ್ಯಾಮೇಜಸ್ ಆಗಿದ್ದು, ಸ್ಕಿನ್ ಟೆಕ್ಸ್ಚರ್ ಏನಾದ್ರು ಒಂದ್ ರೀತಿ ತುಂಬಾ ಚೆನ್ನಾಗಿ ಅಂದ್ರೆ ಅನ್ಹೆಲ್ದಿ ತರ ಏನಾದ್ರು ಕಾಣ್ತಿತ್ತು ಅಂತ ಹೇಳಿದ್ರೆ ಸ್ಕಿನ್ ಟೆಕ್ಸ್ಚರ್ ಇದು ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ದಟ್ ನಿಮ್ಮ ಸ್ಕಿನ್ ಈವನ್ ಸ್ಕಿನ್ ಟೋನ್ ಆಗಿ ಕಾಣಿಸುತ್ತೆ, ಬ್ರೈಟನ್ ಆಗಿ ಕಾಣಿಸುತ್ತೆ, ಮತ್ತೆ ಗ್ಲೋಯಿಂಗ್ ಆಗಿ ಹೆಲ್ದಿ ಆಗಿ ನಿಮ್ಮ ಸ್ಕಿನ್ ಕಾಣುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ನಿಮ್ಗೆ ಯಾವುದೇ ರೀತಿ ಡ್ರೈನೆಸ್ ಈ ಒಂದು ಸೋಪ್ ಪ್ರೊವೈಡ್ ಮಾಡೋದಿಲ್ಲ. ಓಕೆನಾ, ತುಂಬಾನೇ ಮೈಲ್ಡ್ ಆಗಿದೆ ಮತ್ತೆ ತುಂಬಾನೇ ಸಾಫ್ಟ್, ತುಂಬಾನೇ ಸ್ಮೂತ್ ಫೀಲ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಆಲ್ಸೋ ಹೈಡ್ರೇಷನ್ ಅಂದ್ರೆ ಮಾಯಶ್ಚರೈಸೇಷನ್ ಇದು ಪ್ರೊವೈಡ್ ಮಾಡುತ್ತೆ. ನೀವು ಮಾಯಶ್ಚರೈಸರ್ ಅಪ್ಲೈ ಮಾಡಿದಾಗ ನಿಮ್ಮ ಸ್ಕಿನ್ ಹೇಗೆ ಸಾಫ್ಟ್ ಆಗಿ ಪ್ಲಂಪರ್ ಸ್ಕಿನ್ ಆಗಿ ಕಾಣಿಸುತ್ತೆ ಅಲ್ವಾ, ಸೇಮ್ ಅದೇ ರೀತಿನಲ್ಲೇ ನಿಮ್ಗೆ ಕೊಡುತ್ತೆ. ನಿಮ್ಮ ಸ್ಕಿನ್ ಏನು ಕೂಡ ಡ್ರೈನೆಸ್ ಆಗೋದಿಲ್ಲ. ತುಂಬಾ ಹಾರ್ಶ್ ಕೆಮಿಕಲ್ಸ್ ಏನು ಈ ಸೋಪ್ ಅಲ್ಲಿ ಇಲ್ಲ, ಬಿಕಾಸ್ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಇದೆ ಮತ್ತೆ ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ ನಿಮ್ಮ ಸ್ಕಿನ್ ಬ್ರೈಟನ್ ಆಗುತ್ತೆ ಅಂತ ಹೇಳಿ. ಇಷ್ಟೆಲ್ಲ ಬೆನಿಫಿಟ್ ಸಿಗ್ತಿದೆ ಅಂತ ಹೇಳಿದ್ರೆ ಇದರಲ್ಲಿ ಇರುವಂತಹ 3 ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳಿಂದ. ಯಾವ್ದು ಅಂತ ಹೇಳಿದ್ರೆ ಫಸ್ಟ್ ಒನ್ ಬಂದು ಗ್ಲುಟಾಥಿಯನ್ ಇದೆ ಅಂಡ್ ಸೆಕೆಂಡ್ ಬಂದು ವಿಲ್ಗ್ರೀನ್ ಕೋಕೋನಟ್ ಆಯಿಲ್ ಅಂಡ್ ಥರ್ಡ್ ಒನ್ ಬಂದು ಕೋಜಿಕ್ ಆಸಿಡ್. ಈ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಸಾಫ್ಟ್ ಕೂಡ ಆಗುತ್ತೆ, ಬ್ರೈಟನ್ ಕೂಡ ಆಗುತ್ತೆ. ಮತ್ತೆ ಸ್ಕಿನ್ ಅಲ್ಲಿ ಇದ್ದಂತಹ ಪ್ರಾಬ್ಲಮ್ಸ್ ಅಂದ್ರೆ ಹೈಪರ್ ಪಿಗ್ಮೆಂಟೇಷನ್, ಟ್ಯಾನಿಂಗ್, ಬ್ಲೆಮಿಷಸ್, ಎಕ್ಸೆಸಿವ್ ಆಯಿಲ್ ಮತ್ತೆ ಡೆಡ್ ಸ್ಕಿನ್ ಸೆಲ್ಸ್ ಅದೆಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಕ್ಲಿಯರ್ ಆಗಿ ಕ್ಲೀನ್ ಅಂಡ್ ಹೆಲ್ದಿ ಸ್ಕಿನ್ ಮತ್ತೆ ಸ್ಕಿನ್ ಇದು ಪ್ರೊವೈಡ್ ಮಾಡುತ್ತೆ. ಈ ಒಂದು ಸೋಪ್ ನೀವು ಕೂಡ ಯೂಸ್ ಮಾಡಬಹುದು. ಇದು ಎಲ್ಲಾ ಸ್ಕಿನ್ ಟೈಪ್ ಆದ್ರೂ ಕೂಡ ಸೂಟ್ ಆಗುತ್ತೆ. ನೀವು ಎಬೋ 18 years ಇದೀರಾ, ಗಂಡ್ ಮಕ್ಳು ಹೆಣ್ಮಕ್ಳು ಯಾವ್ದೇ ಜೆಂಡರ್ ಆದ್ರೂ ಕೂಡ ಯೂಸ್ ಮಾಡಬಹುದು. ಬಿಲೋ 18 years ಪ್ರೆಗ್ನೆಂಟ್ ಲೇಡೀಸ್, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಯಾರು ಕೂಡ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಸ್ವಲ್ಪ ಹಾರ್ಶ್ ಅಂತ ಅನ್ಸ್ಬಹುದು, ಹಾಗಾಗಿ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿಲ್ಲ. ಸಪೋಸ್ ಈಗ ಆಲ್ರೆಡಿ ನೀವೇನಾದ್ರು ಈ ಬ್ರೆಸ್ಟ್ ಫೀಡಿಂಗ್ ಮದರ್ ಅಥವಾ ಪ್ರೆಗ್ನೆಂಟ್ ಲೇಡೀಸ್ ಅಥವಾ ಬಿಲೋ 18 years ಏನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಡಾಕ್ಟರ್ ಕೊಟ್ಟಿರ್ಬೋದು, ಹಾಗಾಗಿ ನೀವು ಯೂಸ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ತೀನಿ. ಅಪಾರ್ಟ್ ಫ್ರಮ್ ಈ ವಿಡಿಯೋ ನೋಡ್ಕೊಂಡು ಈ 3 ಜನ ಯಾರು ಕೂಡ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ, ನಿಮ್ಗೆ ಸೂಟ್ ಆಗೋದಿಲ್ಲ. ಅಂಡ್ ನೆಕ್ಸ್ಟ್ ಈ ಸೋಪ್ ಹೇಗೆ ಯೂಸ್ ಮಾಡ್ಬೇಕು ಅಂತ ಹೇಳಿ. ನೀವು ರೆಗ್ಯುಲರ್ ಆಗಿ ಫೇಸ್ ವಾಶ್ ಎಲ್ಲ ಮಾಡ್ಕೊಂತೀರ ಅಂದ್ರೆ ಫೇಸ್ ಎಲ್ಲ ಕ್ಲೀನ್ ಮಾಡ್ಕೊಂತೀರಲ್ವಾ. ಫೇಸ್ ವಾಶ್ ಬಂದು ಈ ಒಂದು ಸೋಪ್ ನೀವು ಯೂಸ್ ಮಾಡಬಹುದು. ಜೆಂಟಲ್ ಆಗಿ 1 minute ಅಥವಾ 2 minutes ವರೆಗೂ ಕೂಡ ನೀಟ್ ಆಗಿ ಸರ್ಕ್ಯುಲರ್ ಮೋಷನ್ ಈ ರೀತಿ ನೀಟಾಗಿ ಬ್ಲೆಂಡ್ ಮಾಡಿ ಮಸಾಜ್ ಮಾಡಿ ಅದೆಲ್ಲದೂ ಕೂಡ ನಿಮ್ಮ ಪೋಸ್ಟ್ ಒಳಗಡೆ ಅಬ್ಸರ್ವ್ ಆಗುತ್ತೆ. ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಅದನ್ನೆಲ್ಲದೂ ಕೂಡ ಕ್ಲಿಯರ್ ಮಾಡುತ್ತೆ, ಕ್ಲೀನ್ ಮಾಡುತ್ತೆ. ಆಮೇಲೆ ನೀವು ತಣ್ಣೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಫೇಸ್ಗೆ ನೀವು ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ, ಬಾಡಿಗೆ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ
ಸೊ ಬಾಡಿಗೆ ಉಗುರು ಬೆಚ್ಚಗಿರೋ ನೀರ್ನ ಫಸ್ಟ್ ವೆಟ್ ಮಾಡ್ಕೊಂಡು ಆಮೇಲೆ ಹೋಲ್ ಬಾಡಿಗೆ ನೀವು ನಾರ್ಮಲ್ ಆಗಿ ಹೇಗೆ ಸ್ನಾನ ಮಾಡ್ತೀರಾ ಹಾಗೆ ಸ್ನಾನ ಮಾಡಿ. ಓಕೆನಾ? ಹೀಗೆ ನೀವು ದಿನದಲ್ಲಿ 2 ಟೈಮ್ಸ್ ನೀವು ಈ ಒಂದು ಸೋಪ್ ಯೂಸ್ ಮಾಡಬಹುದು ಫೇಸ್ ಅಂಡ್ ಬಾಡಿಗೆ. ಅಂಡ್ ಈ ಸೋಪ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ತುಂಬಾನೇ ಕಡಿಮೆ ಪ್ರೈಸ್, ಜಸ್ಟ್ 150 ರೂಪಾಯಿನಲ್ಲಿ ಸಿಗುತ್ತೆ. ಸೊ ಇದು ಎಲ್ಲ ಫಾರ್ಮಸಿ ಶಾಪ್ ಅಂದ್ರೆ ಮೆಡ್ ಪ್ಲೇಸ್ ಆಗಿರ್ಬೋದು, ಅಪೋಲೋ ಫಾರ್ಮಸಿ ಆಗಿರ್ಬೋದು, ಸೊ ಈ ರೀತಿ ಫಾರ್ಮಸಿ ಶಾಪ್ ಅಲ್ಲಿ ಸಿಗುತ್ತೆ. ಅಂಡ್ ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ. ಸೊ ಆಫರ್ ನಡೀತಾ ಇರುತ್ತೆ. ಸೊ ಆನ್ಲೈನ್ ಲಿಂಕ್ ನಾನು ಒರಿಜಿನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಇಫ್ ಇನ್ ಕೇಸ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲಿಂಕ್ ಮೂಲಕನೇ ಪರ್ಚೇಸ್ ಮಾಡ್ಕೊಳ್ಳಿ, ನಿಮ್ಗೆ ಡೂಪ್ ಬರೋದಿಲ್ಲ. ಓಕೆನಾ? ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂಡ್ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದೀನಿ. ಯಾರೆಲ್ಲ ಕಮೆಂಟ್ ಮಾಡ್ತಿದ್ರಿ ಯೂಸ್ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ ನಿಮ್ಗೆ ಯೂಸ್ ಆಗಿದೆ ಅಂಡ್ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದೀನಿ ಇವತ್ತಿನ ವಿಡಿಯೋ. ಅಂಡ್ ಹಾಗೆ ಇಷ್ಟ ಆದ್ರೆ ತಪ್ಪದೆ ಮಿಸ್ ಮಾಡದೆ ಎಲ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಅಂಡ್ ಲೈಕ್ ಮಾಡೋದಂತೂ ಮರಿಬೇಡಿ. ಅಂಡ್ ಇದೇ ರೀತಿ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಮತ್ತೆ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು, ಸೊ ಎವ್ರಿಡೇ ನಮ್ಮ ಚಾನಲ್ ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಆಗ್ತಿರತ್ತೆ. ನಿಮ್ಗೆ ಗೊತ್ತಿರ್ಬೋದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಬಟ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಹೊಸದಾಗಿ ನಮ್ಮ ಚಾನಲ್ ಅಲ್ಲಿ ಈ ವಿಡಿಯೋ ನೋಡಿದೀರಾ ಅಂತ ಹೇಳಿದ್ರೆ ಒಮ್ಮೆ ಚೆಕ್ಔಟ್ ಮಾಡಿ. ಸೊ ನಿಮ್ಗೆ ಎವ್ರಿಡೇ ಸಿಗತ್ತೆ. ಸೊ ನಿಮ್ಗೆ ನೆಕ್ಸ್ಟ್ ನಾವು ಹಾಕುವಂತ ವಿಡಿಯೋಸ್ ಎಲ್ಲೂ ಕೂಡ ಮಿಸ್ ಆಗೋದಿಲ್ಲ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ. ಓಕೆನಾ? ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.